ಸೊ ನಮ್ಮಲ್ಲಿ ಲೆಂತಿ ಪಾಡ್ಕಾಸ್ಟ್ ಇತ್ತು. ಆಕ್ಚುಲಿ 30 ಮಿನಿಟ್ಸ್ ನಾನು ಟ್ರಯಲ್ ನೋಡಕ್ಕಂತ ಹಾಕಿದ್ದೆ. ಬಟ್ ಆಲ್ಮೋಸ್ಟ್ ಮಿನಿಮಮ್ 100 ವ್ಯೂ ಅಂತ ಬಂದೈತೆ. ಅದಕ್ಕೆ ನಮಗೆ ತೃಪ್ತಿ ಆಗಿದೆ. ಓಪನ್ ಆರ್ಮ್ಸ್ ನಾಗ ಒಪ್ಕೋತಿರಂತ. ಆಕ್ಚುಲಿ ಬಾಂಬೆ ಜರ್ನಿ ಮತ್ತೆ ಕರ್ಲಿ ಟೈಲ್ಸ್ ಅಂತ ಬರ್ತಾವೆ ಎರಡು. ಅದ್ರಲ್ಲಿ ಒಬ್ರು ಜೆಂಟ್ಸ್ ಒಬ್ರು ಲೇಡೀಸ್ ಇದಾರೆ. ಅವರು ಕಾರಲ್ಲೇನೆಲ್ಲ ಗೆಸ್ಟ್ ಕರ್ಕೊಂಡು ಹೋಗಿ ಇಂಟರ್ವ್ಯೂ ಮಾಡ್ತಿರ್ತಾರೆ. ಅದು ನೋಡಿ ನಂಗೆ ಇಷ್ಟ ಆಗಿತ್ತು. ಆಮೇಲೆ ನಮ್ಮ ಅಜ್ಜಿತ್ ಅವ್ರ ಏನಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹೆಡ್, ಬಹಳಷ್ಟು ಗೆಸ್ಟ್ಗಳನ್ನ ಕಾರಲ್ಲಿ ಈ ತರ ಕರ್ಕೊಂಡು ಹೋಗಿ ಮಾತಾಡಿರೋ ವಿಡಿಯೋಸ್ ನೋಡಿದ್ದೆ. ಫಾರ್ ಎಕ್ಸಾಂಪಲ್ ಇವರು ಸಂತೋಷ್ ಲಾಡಲ್ಲ ಅವರು. ಸೊ ಅವ್ರ ಜೊತೆ ಒಂದ್ ಇಂಟರ್ವ್ಯೂ ನಂಗೆ ಇಷ್ಟ ಆಗಿತ್ತು. ಕಾರ್ ಆನ್ ದ ವೀಲ್ಸ್ ಇಂಟರ್ವ್ಯೂ. ಅದು ನಾ ಅನ್ಕೋತಿದ್ದೆ ನಮ್ದು ಯಾವಾಗ ಆತರ ಆಗುತ್ತೆ ಅಂತ. ನೋಡ್ ನಾವ್ ಕಾರ್ನಾಗೆ ಹೋಗಿ ಹೋಗಿ ಮಾತಾಡಿರೋ ವಿಡಿಯೋಸ್ ಜಾಸ್ತಿ ಮಾಡಂಗಾಗತ್ತೆ. ಅಂದ್ರೆ ನಾ ಸುಮ್ನೆ ಅನ್ಕೊಂಡಿದ್ದೆ, ನಾ ಬೇಕಂತ ಮಾಡಿಲ್ಲ. ಈಗ ಅನಿಸ್ತಾ ಇತ್ತು ಅದು ಹೋಲಿಕೆ ಆಗಿದೆ ನಮ್ದು ಆತರ ಅಂತ. ನಾವ್ ಅಂದ್ರೆ ಹೋಗ್ತಿರ್ತೀವಿ ಕಾರಲ್ಲಿ, ಸ್ವಲ್ಪ ಏನೋ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ ಅಂತ ಮಾತಾಡಿರ್ತೀವಿ. ಅದೇ ಕೆಲ್ಸಕ್ಕೆ ನಾವ್ ಕಾರ್ನಾಗ ಹೋಗಿ ಮಾತಾಡಿಲ್ಲ. ನಾವು ಅನ್ಕೋತಿರ್ತೀವಲ್ಲ, ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ ಅದು. ನಮ್ಗೆ ಆಮೇಲೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ನಾವ್ ಒಂದ್ಸಲ ಅನ್ಕೊಂಡಿದ್ನಲ್ಲ ಮತ್ ಹಿಂಗೆ ಆಯ್ತಲ್ಲ, ಅಯ್ಯೋ ಅನ್ಕೊಂಡಿದ್ರಲ್ಲ ನಿಜ ಆಗ್ತೈತೆ ಅಂತ. ಹಂಗಲ್ಲ, ನೀವು ಯಾವ ಥಾಟ್ ಸ್ಟೋರ್ ಮಾಡ್ತಿರಲ್ಲ ಅದು ಸ್ವಲ್ಪ ರಿಯಾಲಿಟಿಗ್ ಬಂದಾಗ ನಿಮ್ಗೆ ಅನಿಸ್ತಿರ್ತತ. ಅದೇ ನಾವ್ ಅನ್ಕೊಂಡಿದ್ದೆಲ್ಲ ಆಗ್ತತ್ ಅಂತ ಕೂಡ ಅನ್ಕೋಬಾರ್ದು. ಎಲ್ಲದಕ್ಕೂ ದೇವ್ರ ಅಸ್ತ ಅನ್ಬೇಕಲ್ಲ. ಪಾಯಿಂಟ್ ಆಫ್ ವ್ಯೂ ಯು ಫೀಲ್ ದಟ್ ಪರ್ಸನ್ is worth hurting, but maybe according to God's perspective that person might be right. So you have to be ready to face the consequences because that person might be God's favorite child ಅಂತ ಹೇಳಿ. ಕೃಷ್ಣ ಹಾಗೂ ಅರ್ಜುನ ನಡುವಿನ ಒಂದು ಕಾನ್ವರ್ಸೇಷನ್ ಅಲ್ಲಿ ಅವಾಗ ಕೃಷ್ಣ ಅವ್ರು ಹೇಳ್ತಾರೆ, ಎವ್ರಿ ಒನ್ ಡಸಂಟ್ ಡಿಸರ್ವ್ ಅವರ್ ಎಕ್ಸ್ಪ್ಲನೇಷನ್ ಅಂತ. ಎಲ್ಲಾರ್ಗು ನೀವು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗೋ ನೆಸೆಸಿಟಿ ಇಲ್ಲ ಮಾಡ್ತಾರೆ. ನಾವು ಕಿಚನ್ ಅಭಿಮಾನಿ, ಅದಕ್ಕೆ ನಮ್ ವ್ಲಾಗ್ಸ್ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ನಾನು. ಫಾರ್ ಎ ಸ್ಪೆಷಲ್ ಬೆಂಚ್ ಟು ಕನ್ಸಿಡರ್ ಯೋರ್ ಏನೋ ರಿಕ್ವೆಸ್ಟ್ ಆಫ್ ಹಿಯರಿಂಗ್. ಆಗಿಂದಾಗಿ ಹಿಯರಿಂಗ್ ತಗೋಬೇಕಂದ್ರೆ ಕಂಟೆನ್ಷನ್ ಮತ್ತೆ ಕೇಸ್ ಏನೋ ನಾವ್ ನಾವ್ ಪ್ಲೆಜ್ ಮಾಡ್ತೀವಲ್ಲ, ಫಸ್ಟ್ 2 ಲೈನ್ಸ್ ಏನ್ ಇರ್ತತ್ ನೋಡ್ರಿ, ಆ ತರ ಹೇಳಿದ್ವಲ್ಲ ನಾವ್ ಬ್ರೆಡ್ ಅಂಡ್ ಬಟರ್ ಡಿಫ್ರೆಂಟ್ ಇರ್ತದ ಕೆಲವೊಂದು ಮ್ಯಾಟ್ರಸ್ ಅಲ್ಲಿ ಅಂತ. ಸೊ ಆ ಕಂಟೆನ್ಷನ್ ನೋಡಿದ್ರೆ ಮೋರ್ ದನ್ ಎಷ್ಟೋ ಲೈಫ್ಸ್ ಒಂದು ಇನ್ವಾಲ್ವ್ ಇದೆ ಈ ಪ್ರಕರಣದಲ್ಲಿ ಅಂತ ತಿಳ್ಕೊಂಡು ಅವ್ರು ಅರ್ಜೆನ್ಸಿ ಮ್ಯಾಟರ್ ಅಂತ ಒಂದ್ ಜಲ್ದಿ ಹಿಯರಿಂಗ್ ತಗೊಂಡಿರ್ಬೋದು. ಸೊ ಈ ತರ ಇರ್ತದ ಅದು. ನಾವು ಅನ್ಕೊಂಡ್ವಿ ಹಿಂಗೆ ಒಳ್ಳೆ ಕಂಟೆನ್ಷನ್ ಅಂದ್ರೆ ಯಾವ್ ತಗೊಂತೇವಲ್ಲ ಅದ್ರ ಮೇಲೆ ಡಿಪೆಂಡ್ಸ್. ಇಲ್ಲಾಂದ್ರೆ ಅಬ್ವಿಯಸ್ಲಿ ಲಾಸ್ಟಿಗೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಒಂದ್ ಬರ್ತದ, ಅದನ್ನ ನೋಡಿ ಕೊಡ್ತಾರೆ. ಬಟ್ ಹೇಳಕ್ ಆಗಲ್ಲ, ಅವಾಗ ಸಿಟ್ಟಿಂಗ್ ಜಡ್ಜ್ ಅವ್ರ ಏನ್ ಅನ್ಕೋತಾರ ಅದನ್ನೇ ತೀರ್ಪು ಕೊಡಕ್ ಆಗೋದು. ಬಟ್ ಒಂದು ಸಾರ್ವಜನಿಕ ಹಿತಾಸಕ್ತಿ ಅಂತ ಏನ್ ಹೇಳ್ತೀವಲ್ಲ ಅದನ್ನ ನೋಡಿನ ಅವ್ರು ತೀರ್ಪು ಕೊಡ್ತಿರ್ತಾರ. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಹಳೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರು ಸುರಿಸಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಗ್ರಾಮೀಣಿಂದ ಬಂದಾರೆ. ಇಷ್ಟು ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಹೆಂಗ್ ಮಾತಾಡಿದ್ರು ಅವ್ರು. ಅವ್ರ ಮದರ್ ನೋಡಿದ್ರಿಲ್ಲ, ಲಾಸ್ಟ್ ಸೀಸನ್ ವಿನ್ನರ್ ಹನುಮಂತ್ ಅವರು, ಅವ್ರ ಮದರ್ ಬಂದಿದ್ರು ಒಳಗೆ. ಈ ತರ ಅವ್ರು ನೋಡ್ರಿ ಎಷ್ಟು ಸಿಂಪಲ್ ಏನ್ ಕತೆ. ಅವರು ನಮ್ಮ ನೀಲವ ಅಂತ ಏನಿದಾರೆ ಅವ್ರ ಮದರ್ನು ಹಿಂಗೆ ಇದ್ರು, ಸೇಮ್ ಟ್ರೆಡಿಷನ್ ಈಗೂ ಇದ್ದಾರೆ. ನಮ್ಮ ಮನೆ ಹತ್ರ ಇದ್ರು, ಈಗ ಅಲ್ಲಿ ಅವ್ರ ಮನೆ ಹತ್ರ ಶಿಫ್ಟ್ ಆಗಿದ್ದಾರೆ ಅವರು. ವಿಜಯ್ ಹುಡ್ಗ ಅವನ್ನ ತೋರಿಸಿದ್ವಿ ನಾವು ನಮ್ಮ ವ್ಲಾಗ್ ಅಲ್ಲಿ. ಅವ್ರೆಲ್ಲಾರು ಕೂಡ ಇಲ್ಲೇ ಇದ್ರು ಫಸ್ಟ್. ಅವರು ಫುಲ್ ಟ್ರೆಡಿಷನಲ್ ಫೋಕ್ ವೇರ್ ಅಲ್ಲೇ ಇರ್ತಿದ್ರು. ನಮ್ಮಲ್ಲಿ ಈ ತರ ದುಪಟ್ಟ ಹಾಕೋಬೇಕು, ಈ ತರ ಫುಲ್ ಅದು ಏನೋ ಅವ್ರ ಚೈನ್ ಅದು ಹಾಕೊಂಡಿದ್ರಲ್ಲ ಹನುಮಂತ್ ಅವ್ರ ಮದರ್, ಆ ತರನೇ ಸ್ಕರ್ಟ್ ಬ್ಲೌಸ್ ಈ ತರ ನಮ್ದು ಟ್ರೆಡಿಷನ್ ಬಿಡಲ್ಲ ಅಂತ. ಆದ್ರೂ ನಾ ಅಜ್ಜಿ ಹಾಗೆ ನೋಡ್, ನಾವ್ ಹೇಳಿದ ಕೂಡಲೇ ಬರೋದು, ನಮ್ಮ ಅಪ್ಪನ ಮಾತಾಡ್ಸೋದು ಇರೋದು. ನಮ್ಮ ಮನೆಯಲ್ಲೆಲ್ಲ ಇದ್ದು ಹಳೆ ಅಪ್ಪನೆಲ್ಲ ಬಾಳ್ ಚೆನ್ನಾಗಿ ನೋಡ್ಕೊಂಡಿದ್ರು. ಅವ್ರ ಅಜ್ಜಿ ಆಗಿರ್ಬೋದು ಮತ್ತೆ ಅವ್ರ ಮಗಳ ಮಾದೇವಿ ಎಲ್ಲಾರುನು. ಅದೇ ರೀತಿ ನೋಡ್ದಂಗ ಅನಿಸ್ತು ನನಗೆ. ನಾನು ನೀಲವ್ರಿಗೆ ಹೇಳ್ತಿದ್ದೆ, ನೋಡ್ರಿ ನಿಮ್ ಮದರ್ ಹೆಂಗಿದಾರ ಹಂಗೆ ಹನುಮಂತ್ ಅವ್ರ ಮದರ್ ಒಳಗ್ ಹೋಗಿದ್ರು, ಎಷ್ಟ್ ಚೆನ್ನಾಗಿದ್ರು. ಮತ್ತ ಅವ್ರ ಫಾದರ್ ಅದೇ ರೀತಿ ಇದ್ರು. ಆಕ್ಚುಲಿ ಹನುಮಂತ್ ಅವ್ರ ಫಾದರ್ ನೋಡ್ರಿ ಯಾವ ತರ ಇದು ಕಂಬಳಿ ಹೊಚ್ಕೊಂಡು, ಆಮೇಲೆ ಅವ್ರ ಪಟ್ಗ ಮೆತ್ತ ಹಿಡಿದು ದೋತ್ರ, ಆ ತರಾನೇ ಇವ್ರದೂನು. ನೀಲಾವ್ ಅವ್ರ ಫಾದರ್ ಅವ್ರ ಇಲ್ಲ ಈಗ, ಬಟ್ ಅವರೆಲ್ಲಾ ಫ್ಯಾಮಿಲಿ ನಾವ್ ನೋಡಿದೀವಿ. ಇದೇ ತರ ಸೇಮ್ ಟು ಸೇಮ್ ಇದ್ರು ಅವ್ರ ನಮ್ಮನೆ. ನೆನ್ಪಾಯ್ತದು ನೋಡ್ರಿ. ಅವರು ಬಿಗ್ ಬಾಸ್ ಹೋಗಿದ್ದಾರೆ. ನೀಲಾವ್ ಜೊತೆ ನಾ ಬಾಳ ಮಾತಾಡ್ತಿರ್ತೇನೆ. ಅವರು ಎಲ್ಲಾ ವಿಷಯನಾಗ ಬಾಳ ನನಗೆ ನೋಡ್ರಿ ಎಷ್ಟು ಎಜುಕೇಶನ್ ಇಂದ ಅಂತಲ್ಲ, ಅವ್ರ ಮೆಚುರಿಟಿ ಮೈಂಡ್, ಆಮೇಲೆ ಅಪ್ಡೇಟ್ ಆಗಿರೋದಾಯ್ತು, ಪ್ರತಿಯೊಂದು ಅವ್ರ ಬ್ರಾಡ್ ಮೈಂಡ್ ಇರೋದು,
ಆಯ್ತು ಅವ್ರ ಮನೇಲಿ ಹುಡುಗಿ ಇದ್ದಾಳಲ್ಲ ಅವ್ರಿಗೆ ಎಲ್ಲ ಪ್ರಾಬ್ಲಮ್ ಮತ್ತೆ ಇದು ಸಮಾಜದೆಲ್ಲ ಗೊತ್ತಿದೆ. ಸೊ ಒಂದ್ ಕಡೆ ಓದಿದ್ದೆ ನಾನು, ಆಮೇಲೆ ಕೆಲವೊಂದ್ ನಮ್ದು ಏನಿರ್ತಾವಲ್ಲ ಟೀಕೆಗಳು ಸಮಾಜಕ್ ಮೆಸೇಜ್ ಹೋಗ್ಲಿ ಅಂತಾನೆ ಬರ್ದಿರ್ತಾರೆ. ಒಂದ್ ಓದಿದ್ದೆ ನಾನು, ಅಲ್ಲಿ ಹೆಣ್ಮಕ್ಳೆಲ್ಲ ಇರ್ತಾರ ಆ ಮನೆ ಒಳಗೆ ಸಹನಾ ಶಕ್ತಿ ಜಾಸ್ತಿ ಇರುತ್ತೆ. ಮತ್ತೆ ಬರೀ ಗಂಡ್ ಮಕ್ಳಂದ್ರೆ ಅವರಿಗೆ ಅಕ್ಕ ತಂಗಿಯರ್ ಇಲ್ಲ, ಅಥವಾ ಇಬ್ರು ಹುಡುಗರು ಒಂದ್ ಹುಡುಗರು ಏನ್ ಮಾಡಕ್ ಆಗಲ್ಲ, ಟೈಮ್ ಹಂಗ ಇರ್ಬೋದು. ಬಟ್ ಸ್ವಲ್ಪ ಕಂಪ್ಲೇಂಟ್ ಜಾಸ್ತಿ ಅಂತ ಗೊತ್ತಿಲ್ಲ ಯಾಕಂತ. ಈಗ ನೋಡ್ರಿ ಮನೇಲಿ ಹೆಣ್ಣು ಗಂಡು ಇಬ್ರು ಇದ ಅಂತಂದ್ರೆ ಎಲ್ಲಾನು ಕವರ್ ಆದಂಗಂತ. ಯಾಕೆ ಒಂದ್ ಹುಡುಗ ಒಂದ್ ಹುಡುಗಿ ಇರ್ಲಿ ಅಂತ ಯಾಕೆ ಹೇಳ್ತಾರ? ಒಂದ್ ಹುಡುಗ ಇರ್ಲಿ ಅಂದ್ರೆ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಈ ತರ ಅಂದ್ರೆ ಬಾಯ್ಸ್ ಗರ್ಲ್ಸ್ ಎರಡು ಲೈಫ್ ಸ್ಟೈಲ್ ಗೊತ್ತಾಗ್ಬಿಟ್ಟಿರ್ತತ್ ಅಂತ ಹೇಳೋ ಉದ್ದೇಶ. ಆದ್ರೆ ಇವಾಗ ಹುಡುಗರಿದ್ರೆ ಏನ್ ತಪ್ಪಂತಲ್ಲ, ಬೇರೆಯವ್ರನ್ನ ನೀವು ಅಕ್ಕ ತಂಗಿಯಾಗಿ ನೋಡ್ಕೋಬಹುದು, ಕ್ಲೋಸ್ ಆಗಿ ಈ ತರ ಬ್ರಾಡ್ ಮೈಂಡ್ ಆಗಕ್ ನಿಮಗೂನು ಯೂಸ್ ಆಗ್ತತ್ ಅಂತ ಹೇಳಿರ್ಬೋದು. ಅದು ಒರಿಜಿನಲ್ ಆಗಿ ಮಾಡಿ ಹೇಳಿದ್ದಾನೆ. ಅದು ಆಕ್ಚುಲಿ ಐತ್ ಹಂಗೆ. ಬಡತನದ ಆ ಮನೆಯೊಳಗೆ ಬಹಳ ಒಂಥರ ವೇಟೇಜ್ ಐತೆ ಆ ಹಾಡ್ನಾಗೆ. ಅದ್ರಾಗ ಅವ್ನ್ ಬಾಳ ಅಂದ್ರೆ ಎಮೋಷನ್ ಆಗ ಹಾಡೇನೆ. ಅದು ಬಾಳನೆ ತುಂಬಾ ಫೇಮಸ್ ಆಯ್ತು ಆ ಹಾಡು. ಇಷ್ಟ ಆಗುತ್ತೆ, ಕರೆಕ್ಟ್ ಐತೆ ಅವ್ನು ಹೇಳಿರೋದು. ಬಡತನದ ಮನೆಯಾಗೆ ಹೆಣ್ಣು ಊಟ ಬರೋದು, ಅದ್ರ ಮೀನಿಂಗ್ ನೋಡ್ಕೊಂತ ಹೋಗ್ರಿ. ಮತ್ತೆ ಅದು ಬಹಳ ಡೀಪ್ ಆಗಿ ಹೋಗ್ತದೆ ಅದ್ರ ಮೀನಿಂಗು. ನಮಗೂ ಇಷ್ಟ ಆಗ್ತದೆ. ಅವನ ಹಾಡೆಲ್ಲ ಚೆನ್ನಾಗೆ ಮಾಡ್ತಾನೆ. ಜನಪದ ಗೀತೆಗಳಲ್ಲಿ ಒಂದೇನೇನೋ ತೂಕ ಇರ್ತದೆ ಅಲ್ಲಿ. ಆಮೇಲೆ ಒಂದ್ ಮೀನಿಂಗ್ಫುಲ್ ಆಗಿ ಬರೀತಾರ ಅವರು. ಶಿಶುನಾಳ ಶರೀಫ್ ನಮ್ ಟೈಮ್ ಏನಲ್ಲ, ಅವ್ರು ಬಹಳ ಹಳಬ್ರು ಅವ್ರವೆಲ್ಲ ಬಹಳ ಕೇಳಿ ಹಾಡು. ಯಾವಾಗ್ಲೂ ಅವ್ರ ಕ್ಯಾಸೆಟ್ಗಳು ಬಹಳ ಸಿಕ್ತಿದ್ವು, ಶಿಶುನಾಳ ಶರೀಫ್ ಅಂತಾನೆ. ಅದ್ರ ಹಾಡುಗಳು ಸ್ವಲ್ಪ ಕೆಲವೊಂದು ನೆನಪಿದಾವೆ, ಕೆಲವೊಂದು ನೆನಪಿಲ್ಲ. ಆದ್ರೆ ಇವ್ರು ಈಗ ಹೇಳಿದ್ದು ಗುರುರಾಜ್ ಹೊಸಕೆಟ್ ಅಂತಿದ್ರು, ಅವ್ರುನು ಹಿಂಗೆ ಎಲ್ಲಾ ಜನಪದ ಹಾಡು ಹಾಡಿದ್ರೆ. ಶಿಶುನಾಳ ಶರೀಫ್ ಅಂತೂ ಸಿಕ್ಕಾಪಟ್ಟೆ ಮೀನಿಂಗ್ ಅವು. ಆ ಮೀನಿಂಗ್ ಅಂದ್ರೆ ಅದೆಲ್ಲ ಏನ್ ಜೀವನದಲ್ಲಿ ನಡೆದಿರ್ತದಲ್ಲ ಅದನ್ನ ಹಾಡಿನ ರೂಪದಲ್ಲಿ ಜಾನಪದ ಶೈಲಿ ಕೊಟ್ಟು ಹಾಡಿದ್ದಾರೆ. ಅದು ಬಹಳ ಹಳೆಯ ಹಾಡುಗಳಾದ್ರೂ ಈಗ್ಲೂ ಕೇಳ್ಬೇಕು ಅನ್ಸುತ್ತೆ. ಆಮೇಲೆ ಅದ್ರಲ್ಲಿ ತುಂಬಾ ಮೀನಿಂಗ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನ್ ಹೇಳ್ತಾನೋ ಗೊತ್ತಿಲ್ಲ. ಅವನು ಟ್ಯೂಷನಿಗೆ ಹೋಗ್ತೀನಿ ಅಂತ ಹೇಳ್ಬೇಕೀಗ. ನಿಮ್ ಮೇಡಮ್ ನೋಡ್ತಿರ್ತಾಳ ಟ್ಯೂಷನಿಗೆ ಹೋಗ್ತೀನಿ ಅಂತ ಹೇಳು. ಜ್ಯೋತಿ ಮಿಸ್ ಕನ್ನಡ ಮಿಸ್ ಜ್ಯೋತಿ ಮಿಸ್ ಕಡೆ ಅವನು ಜ್ಯೋತಿ ಮಿಸ್ ಹತ್ರ ಹೋಗಕ್ ರೆಡಿ ಆಗ್ಯಾನ ಈಗ. ಅವನ ಎಕ್ಸಾಮ್ದಾಗ ಸ್ವಲ್ಪ ಕನ್ನಡ ಎಲ್ಲ ಮರ್ತಾನಂತೆ, ಅದಕ್ಕೆ ಎಲ್ಲ ಹೇಳೋದ್ ಕೇಳ್ತಿದ್ದ ನಮ್ಮ ಹತ್ರ ಮಾತ್ರ ಅಂತೇಳಿ ನಾವ್ ಅವನ್ನ ವಿಡಿಯೋನಾಗ ತಗೋತೇವ ಅಂತೇಳಿ. ಯಾಕಂದ್ರೆ ಎರಡೂ ಇರ್ಬೇಕಲ್ಲ, ಒಂದು ಕೋ ಕರಿಕ್ಯುಲರ್ ಆಕ್ಟಿವಿಟಿ ಇರ್ಬೇಕು, ಸಿಲೆಬಸ್ ಇರ್ಬೇಕು. ಅದಕ್ಕೆ ಹಿಂಗೆ ಹಂಗೆ ನೋಡ್ರಿ ಗೈಸ್, ಹೊಸ ಸ್ಟೈಲ್ ಹೆಂಗ್ ಕಾಣ್ತೈತ ಅವನಿಗೆ. ದಾದಾ ಯಾರ್ ಗೊತ್ತಾ? ದಾದಾ ಸ್ಟೈಲ್ ಗೊತ್ತಾ? ದಾದಾ ಕೊಟ್ಟ, ದಾದಾ ಸ್ಟೈಲ್ ಗೊತ್ತಾ? ದಾದಾ ಸೈಡ್ ಕೊಟ್ಟ, ಅವ್ರ ಸ್ಮೈಲ್ ಗೊತ್ತಾ? ಅವ್ರ ಸ್ಮೈಲ್ ಕೊಟ್ಟ. 1 2 3 ಪಂಚ್. 1 2 3 ಪಂಚ್. ಪಂಚ್ ಮತ್ತೆ ಅವನಿಗೆ ಸ್ಕ್ವೀಕಿ ಟಾಯ್ಸ್ ಬೇಕು, ಇಂಟರಾಕ್ಟಿವ್ ಟಾಯ್ಸ್ ಆಟ ಆಡೋದು, ಇಲ್ಲ ಬೋರ್ ಆಗ್ತೈತೆ ಅವನಿಗೆ. ಫಾದರ್ ಡ್ಯಾನ್ಸ್ ಮಾಡಿದ್ದಕ್ಕೆ 1000 ವ್ಯೂ ಆಲ್ರೆಡಿ ಆಗೈತೆ. ನಮ್ದು ಕೂಡ ಸ್ವಲ್ಪ ನೋಡ್ರಿ. ಕಿಚ್ಚ ಸುದೀಪ್ 24 hours 1 crore ವ್ಯೂ. ನಾವು 24 hours ನಮ್ ಡ್ಯಾನ್ಸ್ ಹಾಕಷ್ಟು ಅದು ಶಾರ್ಟ್ಸ್ 1000 ವ್ಯೂ ಆಗ್ಬಿಟ್ಟತ್ತೆ. ನಂದೇ ಇನ್ನ ಆಗ್ತೈತೆ, ಅವ್ರ ಜೊತೆ ಹಾಕಿದ್ರೆ ಫಸ್ಟ್ 1000 ಆಗತ್ತೆ. ನಾನು ಇನ್ಸ್ಟಾಗ್ರಾಮ್ ಮೇಲೆ 1.7K ಆಗಿತ್ತು ವ್ಯೂಸ್ ನನ್ನ ಡ್ಯಾನ್ಸ್ ಕೂಡ. ಆದ್ರೆ ಯೂಟ್ಯೂಬ್ ಅಲ್ಲಿ ಇವ್ರ ಜೊತೆ ಇದೆ ಫಸ್ಟ್ ವ್ಯೂ 1000 ಕಂಪ್ಲೀಟ್ ಆಗಿರೋದು. ಅದು ಭಾಳ ಖುಷಿ ಆಗೈತೆ. ಅದಕ್ಕೆ ಇದೇ ತರ ಇನ್ನೊಂದು ಡಾನ್ಸ್ ಮಾಡಿಸ್ತೀನಿ. ಅದು ಮಾಸ್ ಸಾಂಗ್ ಇರ್ಬೋದು, ಇಲ್ಲ ಸ್ವಲ್ಪ ಚೇಂಜಸ್ ಮಾಡಿ ಯಾವ್ದಾದ್ರು ಡ್ಯುಯೆಟ್ ಸಾಂಗ್ ಇರ್ಬೋದು. ತರ ನಾವು ಮಾಡ್ಬೇಕಾ? ಎಸ್, ನಾವು ಮಾಡೇ ಮಾಡ್ತೀವಿ. ನಾವು ಯಾರನ್ನ ಕೇಳಲ್ಲ ಮಾಡ್ಬೇಕಾ ಅಂತ. ಯಾಕಂದ್ರೆ ನೋಡೋರಷ್ಟು ಪ್ರೀತಿ ಕೊಡ್ತಿದಾರ ಅಂದ್ಮೇಲೆ ನಾವ್ ಯಾಕೆ ಮಾಡಬಾರ್ದು? ಏನಂತೀರಿ ನೀವು? ನಾವು ದಿನ ಒಂದ್ ವ್ಲಾಗ್ಸ್ ಮಾಡ್ತೀವಿ. ನಮ್ಮ ಮುಖ ಚೇರದಲ್ಲಿನೇ ಕಾಣಿಸ್ತಾ ಇದೆ ನಾವ್ ಎಷ್ಟು ಖುಷಿ ಆಗಿದ್ದೇನಂತ. ನೋಡಿ ನೋಡಿ, ಎಲ್ಲ ಯಾರಿಂದ ಸಾಧ್ಯ? ನಾ ಯಾವಾಗೂ ಹೆಸರು ತೊಗೊಳೋದು ನಮ್ಮ ಆ್ಯಪು ಇಂದ ಸಾಧ್ಯ ಆಗಿರೋದು ಇದೆಲ್ಲ. ಹೇಳ್ತೀರಿ ಆ್ಯಪು ಖುಷಿಯಾಗಿರೋದಕ್ಕೆ ನಾನು ಖುಷಿಯಾಗಿದ್ದೀನ? ಇಲ್ಲ. ಹೌದು. ಕಿಚ್ಚ ಸುದೀಪ್ ಅವ್ರು ಹೇಳಿದ್ಮೇಲೆ ನಾವು ಫಾಲೋ ಮಾಡಲೇಬೇಕಂತ ಹೇಳಿನಿ. ಎಲ್ಲರೂ ಫಾಲೋ ಮಾಡ್ರಿ ಪ್ಲೀಸ್. ಯಾರು ಇವತ್ತಿನ ಡೇದಲ್ಲಿ ಮುಂದಿನ ಬರೋ ದಿನಗಳಲ್ಲಿ ಕೂಡ ಯೂತ್ ಇರಲಿ, ದೊಡ್ಡವರಿರಲಿ, ಸಣ್ಣವರಿರಲಿ, ಇದನ್ನ ಹೇಳೋದ್ರಾಗ ಏನೂ ತಪ್ಪಿಲ್ಲ.
ಎಲ್ಲರೂ ಫಾಲೋ ಮಾಡ್ರಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬಿಡ್ರಿ. ಅದೇನೇ ಆಗಿರಲಿ, ಲಾಸ್ಟಿಗೆ ಒಂದು ನಿಮಗೆ ಪ್ರೊಟೆಕ್ಟ್ ಮಾಡೋಕೆ ಲಾ ಅನ್ನೋದು ನಿಮ್ಮ ಕಡೆನೇ ಐತೆ. ವಿಚಾರ ಮಾಡಬೇಡ್ರಿ ಅದನ್ನು. ಯಾರು ಹಂಗೆ ಸಡನ್ ಆಕ್ಷನ್ ತಗೊಳಲ್ಲ ಯಾರ ವಿರುದ್ಧ ಕೂಡ. ಎಲ್ಲ ಸುಮ್ಮನೆ ಹೊಸ ಕಮೆಂಟ್ಗಳು, ಏನೇನೋ ಅವ್ರ ಕ್ಯಾರೆಕ್ಟರ್ ಅಸಾಸಿನೇಟ್, ಇವೆಲ್ಲ ಲಾನಾಗ ಮಾನ್ಯತೆನೇ ಇಲ್ಲ. ಇವಾಗ ಪಿಟಿ ಕೇಸ್ ಅಂತಾರೆ ಇವೆಲ್ಲ. ಬರ್ತದ ಭಾಳ ಇಷ್ಟ ಆಯ್ತು. ನೋಡಿ ಮೊಸರು ನಾವೇ ಮಾಡ್ಲೇಬೇಕು ವ್ಯಾಪಾರ ಸಲುವಾಗಿ. ಏನೇ ಮರ್ತರು ಅವ್ನ ಮೊಸರನ್ನ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದ್ರ ಮೇಲೆ ಒಂದು ಊಟ ಇರೋದು. BBK is here to stay. ನಾವ್ ಹೋಗಕ್ ಬಂದಿಲ್ಲ, ಇರಕ್ ಬಂದವ್ರಂತ. ನೀವು ಸಿಟಿ ಹೊಡೆಯೋದ್ ಕಲೀರಕ್ಕ. ನಿಮ್ ತಮ್ಮ ಹಿಂಗೆಲ್ಲ ಮಾತಾಡ್ತಿದಾರ, ನೀವ್ ಯಾಕೆ ಹಿಂಗ್ ಮಾಡ್ತೀರಿ? ಈಗೂ ನಿಮ್ ತಮ್ಮನೇ ಅವ್ರು. ನೀವ್ ಮೀಟಾರ ಹೇಳ್ಬೇಕು, ನೀವ್ ನಮ್ ತಮ್ಮ ಇದ್ದಂಗ ಅಂತ. ದೇವ್ರು ಬೇಗ ಅಷ್ಟು ಅನ್ಲಿ. ಅನ್ಲಪ್ಪ. ಉಮಾಸುದಾನ ಒಂದೊಂದ್ಸಲ ಏನಾದ್ರು ಬೈ ಚಾನ್ಸ್ ಆಂಗ್ರಿ ಆಗಿ ಒಂದ್ ಮಾತಂದ್ರು ಕೂಡ ಮತ್ ಮರುದಿನ ರೀಲ್ಸ್ ಕಳ್ಸಿರ್ತಾವ ನನಗೆ. ಈ ತರ ನಾವ್ ಹೆಚ್ಚಂದ್ರೆ ಒಂದ್ ಕಾಮಿಡಿ ಮಾಡ್ಬೋದು, ಫ್ರೆಂಡ್ಸ್ ಜೊತೆ ಇದೀವಿ ಅಂತಂದ್ ಅನ್ಬೋದು, ನಾವ್ ಒಂದ್ ತಮ್ಮನ್ ಸಾಕ್ಬೋದು. ಬಟ್ ಅವ್ರ ಜನ್ರೇಷನ್ ಅಕ್ಕಿ ಅಷ್ಟು ಮಾಡ್ಯಾಳಲ್ಲ, ನನ್ ಕೈಲಿ ಅಷ್ಟು ಮಾಡಕ್ ಆಗಲ್ಲ. ನನ್ಗೂ ಗೊತ್ತಾಯ್ತದ. ಎಲ್ಲಾರು ಮಾನಸಿಕ ಕುಗ್ಗಾಗೆ ಹೆಲ್ತ್ ಸರಿ ಇಲ್ಲ, ಅದಾಗ್ಬಾರ್ದಾಗಿತ್ತು, ಅದಾಗತ್ತೆ ಅಂತ ನಾವ್ ಅನ್ಕೊಂಡಿವಾಗ್ಲಿ. ನಮ್ದು ಏನ್ ನಾವು ಹಂಗ ಅವ್ರಿಗೆ ಆಗ್ಬೇಕು, ಇವ್ರಿಗೆ ಯಾರಿಗೂ ಆಗ್ಬೋದು, ಎಲ್ಲಾರು ಮನುಷ್ಯರೇ. ಈಗ ಕೆಲವ್ರು ಹೇಳ್ತಿರ್ತಾರೆ ಲೇಡೀಸ್, ನನಗ್ ಬಂದಿರೋ ಫೇಟ್ ಇನ್ನೊಬ್ರಿಗೆ ಬರ್ಬಾರ್ದು ಅಂತ ಮಾಡ್ತಿದ್ದೀನಿ ನಾನಂತ. ಒಬ್ರು ಅನ್ಕಂತಾರ ನಮಗ್ ಕೆಟ್ಟಾಗೈತಾನೆ, ಇನ್ನೊಬ್ರಿಗೆ ಆಗ್ಬಾರ್ದಂತ. ಈಗಲೂ ನೋಡಿ 6 months ಇಂದ ಭಾಳ ಫ್ಲಕ್ಚುಯೇಷನ್ಸ್ ಆಯ್ತು. ಆದ್ರೂ ಒಂದ್ಸಲನು ಅಷ್ಟೇ, ಒಂದ್ಸಲ 2 ಸಲ ಬೇಜಾರು ಮಾಡ್ಕೊಂಡು ಫೋನ್ ಮಾಡ್ತಾಳೆ. ಆದ್ರೆ ನಮ್ಗೆ ಯಾವಾಗೂ ಬಾ ನೀವು ಮಾಡಿಲ್ಲಲ್ಲ, ಯಾಕೆ ಅಕ್ಕಿಗೆ ಏನು ಮಾಡ್ತಾ ಇಲ್ಲ ಅಂತ ಯಾವತ್ತೂ ಆ ಭಾವನೆ ಇಲ್ಲ ಅಕ್ಕಿ. ಇರಲಿ, ನನಗೆ ಎಷ್ಟೇ ಕಷ್ಟ ಆದ್ರೂ ನಾ ಮಾಡ್ತೀನಿ, ನನಗೆ ಇನ್ನೇನು ಕೆಲಸ ಐತೆ, ನೀ ಎಲ್ಲಿ ಬೇಕಾದ್ರೂ ಹೋಗಂಗಿದ್ರೆ ಹೋಗ್ರಿ, ನೀವು ಹೋಗ್ಬೇಡ್ರಿ ಅದೊಂದು ಭಾಳ ಇದೈತೆ ಅಕ್ಕಿಗೆ. ಅದೊಂದು ಆತ್ಮಸ್ಥೈರ್ಯ ಅವರು ನಾವು ಡಾಕ್ಟ್ರ್ ಹೋದ್ಮೇಲೆ ಆಕಿಗೆ ಜಾಸ್ತಿ ಆಗ್ಬಿಟ್ಟದೆ. ಹಿಂಗಾಗಿ ಎಲ್ಲರಿಗೂ ಅದು ಬಂದಿಲ್ಲ ನೋಡಿ. ನಾನಂತೀನಿ ಆಕಿ ನಿಜವಾಗ್ಲೂ ಮಕ್ಕಳಿಲ್ಲ ಅಥವಾ ಏನು ಅದ್ರ ಲೈಫ್ ಇಲ್ಲ ಅಂದ್ರೆ ಮಾತ್ರ ಬ್ಲೆಸ್ಡ್ ಅಂತೀನಿ. ಮ್ಯಾರಿಟಲ್ ಲೈಫ್ ಇಲ್ಲ, ಮಕ್ಕಳಿಲ್ಲ ಅಂತ ಯಾರು ಅನ್ಕೋಬಾರ್ಡ್ರಿ. ಯಾಕಂದ್ರೆ ಏನ ಎಲ್ಲಾರ್ಗು ಎಲ್ಲ ಒಂದೇ ರೀತಿ ಇರಲ್ಲ. ಅದು ಹಂಗಂತ ಯಾರಿಗೂ ಬ್ಲೇಮ್ ಮಾಡಂಗಿಲ್ಲ. ಅದೆಲ್ಲ ಟ್ರೈ ಮಾಡ್ಯಾರ ಅವ್ರ ಮನೆಗೂ. ನಮ್ಮ ಅಜ್ಜಿ ಮತ್ತ ತಾತ ಟ್ರೈ ಮಾಡ್ಯಾರ, ಅವ್ರದ್ದು ಅದು ಕೂಡ ಬಂದಿಲ್ಲ ಅಂದ್ರೆ ಏನ್ ಮಾಡಕ್ ಆಗ್ತದೆ? ಈಗ ಎಲ್ಲ ಟ್ರೈ ಮಾಡ್ಯಾರೆ. ಮತ್ತೆ ಇನ್ನೊಂದು ಅದು ಬರ್ದು ಕಳಿಸ್ಬಿಟ್ಟ ಅಂತ ಮೈಂಡ್ ಸೆಟ್ ಇರೋ ಇವಾಗ ಅವ್ರ ಜೆಂಟ್ಸಿನ ಬೈಬೇಕು, ಮತ್ತೆ ಲೇಡೀಸಿಗೆ ಅಂದೇನು ಉಪಯೋಗಿಲ್ಲ. ಅವರಿಂದ ಇವ್ರಿಗೆ ಈ ರೀತಿ ಬಜ್ಜಿ 1 ಪ್ಲೇಟ್ನಾಗ 2 ಇದ್ವು, 2 ಪ್ಲೇಟ್ ಟೊಮೆಟೊ ಗಿರ್ಮಿಟ್ ಯಾಕೆ ಹಾಕ್ದೆ ಅಂದ್ರೆ ನಾನು ಅಬೋ 99 ಫ್ರೀ ಡೆಲಿವರಿ ಅಂದಿದ್ದಕ್ಕೆ ಹಾಕೇನು ಅಷ್ಟೇ. ನಾವು ಚಾಯ್ ಪೇ ಚರ್ಚಾ ಅಂತ ಏನಾದ್ರು ಒಂದು ಟಾಪಿಕ್ ಹೇಳ್ಬೇಕಲ್ಲ. ಈಗೆಲ್ಲ ಏನಾಗತ್ತಂದ್ರ, ಈಗ ಫಸ್ಟ್ ಆಫ್ ಆಲ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟೆಲ್ಲ ಇದಾಗಿ ಎಷ್ಟೋ ಜನ ನೋಡ್ತಾ ಇದಾರೆ, ಒಳಗೆ ಪಾರ್ಟಿಸಿಪೇಟ್ ಇದಾರೆ, ಟೆಕ್ನಿಷಿಯನ್ಸ್ ಇದಾರೆ. ಅವ್ರದೆಲ್ಲ ರೊಕ್ಕ ಇದೆಲ್ಲ ಖರ್ಚಾಗಿದೆ, ಹೆಂಗ್ ಬರ್ಬೇಕು? ಅದು ಪಬ್ಲಿಕ್ ಇದೆ. ಅದೇನು ಇಂಡಿವಿಜುವಲ್ ಆದ್ರೆ ಏನು ಸ್ಟಾಪ್ ಮಾಡಬಹುದು. ಇದೆಲ್ಲ ಪಬ್ಲಿಕ್ ಇದೆ, ಎಷ್ಟೋ ಜನ ಫಾಲೋವರ್ಸ್ ಇದ್ದಾರೆ. ಮತ್ತೆ ಅದಕ್ಕೆ ನಾನು ಲೀಗಲ್ ಇದ್ರೆ ಲೀಗಲ್ ಅವ್ರೇನೋ ಒಂದು ಬಾಂಡಿಂಗ್ ಇರುತ್ತೆ, ಅಂಡರ್ಟೇಕಿಂಗ್ ತೊಗೊಂಡು ಕೆಲಸ ಮಾಡೇ ಮಾಡ್ತಾರೆ. ಇದು ಎಲ್ಲ ಕಡೆ ಇವೆಲ್ಲ ಕಾನೂನು. ಮತ್ತೆ ಇಂಥ ಕಾನೂನು ಅಂದ್ರೆ ಈಗ ಜಗತ್ನಾಗ ನೋಡ್ಬೇಕಾದ್ರೆ ಇದೇನ್ ದೊಡ್ಡ ಉಲ್ಲಂಘನೆ ಅಲ್ಲ. ಇಂಥ ಉಲ್ಲಂಘನೆಗಳು ಜಗತ್ನಾಗ ಅಜಿತ್ ಅವ್ರು ಅದೇ ಹೇಳ್ತಿದ್ರು, ಮತ್ತೆ HR ರಂಗನಾಥ್ ಅವ್ರು ಅದೇ ಜಗತ್ನಾಗ ಬಹಳ ಹಿಂಗ. ಇದ್ರ ಕಾನೂನು ಏನ್ ಹೇಳ್ತಾರ ಅದು ಕೇಳ್ಬೇಕಾಗತ್ತೆ. ಕಾನೂನೇನ ಅದು ಸಿಂಪಲ್ ನೋಡ್ತಿದ್ದು, ಇದು ಸಾರ್ವಜನಿಕ ಇದೆ, ಲಾ ಆಫ್ ದ ಲ್ಯಾಂಡ್ ದಾಗ ಏನಿದೆ ನೋಡ್ತೈತೆ. ಇದರಿಂದ ಏನಂದ್ರೆ ಅನಾಹುತ ಇದೆ, ಅದೈತೆ. ಅದೇನು ಒಂದು ಅಂಡರ್ಟೇಕಿಂಗ್ ಕೇಳ್ತಾರೆ, ನೋಡಪ್ಪ ಇದಂತ ಏನೋ ಪಬ್ಲಿಕ್ ಗೆ ನ್ಯೂಸ್ ಆಗಬಾರ್ದು. ಚರ್ಚೆ ಇದಾಗಿತ್ತು. ನಾವು ಹೊಸ ಚರ್ಚೆಯಿಂದ ಮತ್ತೆ ನಿಮಗೆ ಸಿಗ್ತೀವಿ.